ಅದನ್ನ ಮಾಡ್ಬೇಕಿತ್ತು ಬ್ರೋ, ಬೀಳ್ಸಿದ್ದಿತ್ತು ನೀವು. ಬ್ರೋ ಆರಾಮ? ನಮಸ್ತೆ. ಹಾಯ್ ಚಂದು ಬ್ರೋ. ಯಾವ್ದು ಹೇಳಿ? ಎಂಗೇಜ್ಮೆಂಟ್ಗೆ ಒಂದು ಮಾತು ಕರೆದಿಲ್ಲ ಯಾರಿಗೆ ಆದ್ರೂ. ಎಲ್ಲರೂ ಕರಿತೀನಿ. ಕರೆದಿಲ್ಲ ಬ್ರೋ ನೋಡಿ. ಮ್ಯಾಚ್ ಡೇಸ್ ಎಲ್ಲರೂ ಕರೆದಿಲ್ಲ. ಎಂಗೇಜ್ಮೆಂಟ್ ಕರೆದಿಲ್ಲ ಅಂದ್ರೆ ಮದುವೆಗೂ ಕರಿಬಾರ್ದು ಅಷ್ಟೇ. ಅದು ನಮ್ಮ ಮೈಸೂರು ಲೋಕಲ್ ಹುಡುಗ ಬೇರೆ, ನಮ್ಮನೆ ಮೈಸೂರವ್ರನ್ನೇ ಕರೆದಿಲ್ಲ ಅಂದ್ರೆ ನೋಡಿ ಹಿಂಗ್ ನೋಡ್ರಿ, ಹಿಂಗ್ ನೋಡ್ರಿ ಹೆಂಗೆ ಬ್ರೋ. ನಾನು ಕೊಡ್ತೀನಿ ಕೊಡಿ ಅವ್ರಿಗೆ. ಐಡಿ ಕಾರ್ಡ್ ಕೊಟ್ಟಿದ್ದಾರೆ. ನಂದಲ್ಲಿ ಅಪ್ಪುರಲ್ಲಿ ಇಲ್ಲ, ಅವನು ಅಪ್ಪು ಐಡಿ ಕಾರ್ಡ್ ಇಲ್ವೋ? ಅಪ್ಪು ಚೆನ್ನಾಗೈತೆ ಐಡಿ ಕಾರ್ಡ್ ಅಲ್ಲ? ಫೋಟೋ ಸರ್ಪ್ರೈಸ್ ಫೋಟೋ. ಸಕಲಾಗಿ ಬಂದ್ಬಿಡಕ್ಕೆ ಬೈಸೆಪ್ಸ್ ನೋಡಿ ಹೆಂಗೆ ಕಾಣಿಸ್ತಿದೆ. ರಾಜುಗೆ ಇಲ್ಲ, ನಿಮಗೆಲ್ಲ ಐಡಿ ಕಾರ್ಡು? ಕಿವಿಗೆಲ್ಲ ಹಾಕ್ತಾರೆ ಅವರು. ಈ ಕಡೆ 4 ಗಂಟೆಗೆ ಎಲ್ಲರೂ ಬನ್ನಿ ಅಂತ ಹೇಳಿದರು. 4 ಗಂಟೆಗೆ ನಾವು 5 ಗಂಟೆಗೆ ಬಂದಿದ್ದೀವಿ, ಇನ್ನೂ ಯಾರೂ ಬಂದಿಲ್ಲ. ನಮ್ಮ ಟೀಮೇ ಫಸ್ಟ್ ಬಂದಿದ್ದೀವಿ. ನೋಡೋಣ ಇನ್ನೂ ಯಾರ್ಯಾರು ಬರ್ತಾರೆ, ವೆಯ್ಟ್ ಮಾಡೋಣ. ಬನ್ನಿ ಬ್ರೋ, ಎಲ್ಲ ನಿಂತ್ಕೊಳ್ಳೋಣ. ಇದೇ ರೀತಿ ನಾವೇ ಫಸ್ಟ್ ಬಂದ್ಬಿಟ್ರೆ ಬನ್ನಿ. ಜೆಸ್ಸಿ ಲಾಂಚ್ ಇವೆಂಟ್ಗೆ ಫಸ್ಟ್ ಬಂದಿದ್ದೀವಿ. ಮ್ಯಾಚಲ್ಲೂ ಫಸ್ಟ್ ಬರಬೇಕು. ವೆಲ್ಕಮ್ ಟು ಬ್ಲಾಗ್ಸ್. ಹಾಯ್, ವೆಲ್ಕಮ್ ಟು ಅರ್ಜು ಬ್ಲಾಗ್ಸ್. ಹಂಗೇಳ ಅರ್ಜು ಬ್ಲಾಗ್ಸ್. ಹಾಯ್, ವೆಲ್ಕಮ್ ಟು ಅರ್ಜು ಬ್ಲಾಗ್ಸ್. ಅಣ್ಣ ಇನ್ನು ಬ್ಲಾಗ್ಸ್ ಸರಿ, ಬ್ಲಾಗ್ಸ್. ಕ್ರಿಕೆಟ್ ಪಂದ್ಯಾವಳಿ ಮಾತಾಡಕ್ ಬಂದಿದ್ದೀವಿ. ಪಂದ್ಯಾವಳಿ ಯಾರು ಇಲ್ಲೇ ಕೂತಿದೀವಿ ನೋಡಿ. ನಿಮ್ಗೆ ಯಾರು ಇಷ್ಟ ಆಯ್ತದ, ಯಾರ ಮುಖ ಚೆನ್ನಾಗೈತೆ ಅವ್ರನ್ನ ಮಾತಾಡ್ಸ್ಕ ಬನ್ನಿ ಒಂದ್ ಕಡೆಯಿಂದ. ನಾವು ಲಾಸ್ಟ್ ಅಲ್ಲಿ ಮಾತಾಡ್ತೀವಿ. ಏನಂತ ಮಾತಾಡ್ಲಿ? ಇವಾಗ ತಾನೇ ಬೇಬಿ ಅವರು ಈಚೆ ಬೈಟ್ಸ್ ಕೊಟ್ಬಿಟ್ಟು ಬಂದಿದ್ದಾರೆ. ನಾನ್ ಬೈಟ್ಸ್ ಕೊಡ್ಬೇಕು ಅಂತಂದ್ರೆ ಖರಾಬ್ ಆಗಿರೋ ವ್ಯಕ್ತಿಗಳು ಬರ್ಬೇಕಾಗತ್ತೆ ಇಲ್ಲಿ. ಏನಿಲ್ಲ ಬ್ರೋ, ಆರ್ಗನೈಸ್ ಹೆಂಗ್ ಮಾಡಿದ್ದಾರೆ ಏನು ಅಂತ ಕೇಳಿದ್ರು. ಚೆನ್ನಾಗಿದೆ ಅಂತ ಹೇಳಿದೆ. ಟೀಮ್ ಮೈಸೂರು ರಾಯಲ್ಸ್ ಬಂದು ಸಪೋರ್ಟ್ ಮಾಡಿ ಎಲ್ಲ ಅಂತ ಹೇಳಿದೆ. ನಮ್ಮ ಪ್ರೀತಿಯ ಮಾತಾಡೋ ಸುಮ್ಮನೆ, ಆಮೇಲೆ ಆಡಿಯನ್ಸ್ ಜಾಸ್ತಿ ಆಗ್ಬಿಡ್ತಾರೆ. ನೀವು ಅಲ್ಲಿಂದ ಮಾತಾಡಿ, ಇಲ್ಲಿಂದ ಮಾತಾಡ್ತೀನಿ. ಅದು ರಿಯಾಲಿಟಿನೇ, ಮಾಡಿದ್ ರಿಯಲ್. ಅದನ್ನ ಕಾಮಿಡಿ ಅಂತ ನಾವು ಅನ್ಕೊಬೇಕು ಅಂತ ಅವ್ರು ಮಾಡ್ತಿರೋದು. ಸೊ ನಮ್ದು ಟೀಮ್ ಬಂದು ಮೈಸೂರು ರಾಯಲ್ಸ್ ಅಂತ. ಸೊ ಅದರಲ್ಲಿ ನಾನು ಅಂಬಾಸಿಡರ್ ಆಗಿದ್ದೀನಿ. ಅಂಡ್ ದಿಸ್ ಇಸ್ ಪೂಜಾ. ಹಾಯ್. ಸೊ ನಮ್ಮ ಕ್ಯಾಪ್ಟನ್ ಬಂದು ಬೇಬಿ ನಿವೇದ ಅವರು. ಸೊ ಇದು ಫಸ್ಟ್ ಸೀಸನ್ ನಡೀತಾ ಇದೆ. ನಾವೆಲ್ಲ ಒಂದು ಫ್ಯಾಮಿಲಿ ತರ ಇರೋಣ. ಅಂಡ್ ನಮ್ ಟೀಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿ ಈ ಸಲ ಚೆನ್ನಾಗ್ ಆಡೋಣ. ಅಯ್ಯೋ ಮೈ ಪೀಪಲ್, ಇದನ್ನ ಚಲಿಸ್ತೀನಿ ಇನ್ನ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿರಿ, ಗಾಡ್ ಬ್ಲೆಸ್ ಯು. ಇವತ್ತು ಎಲ್ಲಿದ್ದೀನಿ ಅಂದ್ರೆ ಅಜ್ಜು ಬ್ರೋ ಅವರ ವ್ಲಾಗ್ಸ್ ಅಲ್ಲಿ ಇದ್ದೀನಿ. ಯಾಕಿದ್ದೀನಿ ಅಂದ್ರೆ ಇವತ್ತು ಕ್ರಿಕೆಟ್ದು ಏನೋ ಜರ್ಸಿನ ಲಾಂಚ್ ಮಾಡ್ತಾ ಇದಾರಂತೆ. ಸೊ ಅದಕ್ಕೋಸ್ಕರ ಲಾಂಚ್ ಮಾಡಿದ ತಕ್ಷಣ ಅದು ಈಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮನೆಗೆ. ಸೊ 22ನೇ ತಾರೀಕು ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಇಲ್ಲಿ ಸಪೋರ್ಟ್ ಕೊಡಿ. ಇಲ್ಲಿ ಸಪೋರ್ಟ್ ಕೊಟ್ಟಿದ್ದು ನೋಡಿ, ಈ ಆವ್ರೇಜ್ ಹೆಂಗಿದೆಯೋ ಅದೇ ತರ ಅಲ್ಲಿ ಬರ್ತಾರೆ ಅಂತ ಅನ್ಕೊಂತೀನಿ. ಸಪೋರ್ಟ್ ಮಾಡಿ ಇವ್ರು ಸಪೋರ್ಟ್ ತಗೊಂತಾರೆ. ಓಕೆನಾ? ದಯವಿಟ್ಟು ಎಲ್ಲಾರು ಬರ್ಬೇಕು ಅಂತ ವಿನಂತಿ. ಎಲ್ಲಾರು ಬಂದ್ಬಿಡ್ಬೇಕು, ಯಾಕಂದ್ರೆ ನೀವೇ ನಮ್ಮ ಗುರುಗಳು. ನೀವು ಬಂದ್ ಕುತ್ಕೊಂಡ್ರೆ ನಿಮ್ಗೆ ಮುಂದೆ ಶಿಷ್ಯಂದಿರ್ತಾರ, ನಾವು ಕ್ರಿಕೆಟ್ ಆಡ್ತೀವಿ. ಓಕೆನಾ? ಟಿಕೆಟ್ ತಗೊಂಡ್ಬರ್ರಪ್ಪ, ಹಂಗೆ ಬರ್ಬೇಡ್ರಿ. ಆಮೇಲೆ ಫ್ಯಾನ್ಸು ಖಂಡಿತ 200 ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡೇ ಬರ್ಬೇಕು. ಫ್ರೀ, ಅದೇ 200 ಫ್ರೀ ಯಾರಿಗೂ ಇಲ್ಲ. ಫ್ರೀ ನೋಡ್ಬೇಕು ಅಂದ್ರೆ ಕಾಂಪೌಂಡ್ ಹತ್ತಿ ವೀಕ್ಷಣೆ ಮಾಡಿ.
ಬಟ್ ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ಬ್ರೋ ನಮ್ ಟೀಮ್ ಹೆಸರು ಹೇಳೋದ್ ಬೇಡವಾ ನಿಮ್ ಚಾನಲ್ ಅಲ್ಲಿ? ನಾವು ಸ್ಟಾರ್, ಸೂಪರ್ ಸ್ಟಾರ್, ಯಾವ ಸ್ಟಾರ್? ಸಿಟಿ ಸೂಪರ್ ಸ್ಟಾರ್ ಅಂತ ಹೆಸರು ಇಟ್ಟಿದ್ದಾರೆ. ನನಗೆ ನಗು ಬರ್ತೈತೆ, ಆದ್ರೂ ನಾವ್ ರೆಸ್ಪೆಕ್ಟ್ ಕೊಡ್ಬೇಕು. ನಮ್ ಕ್ಯಾಪ್ಟನ್ ರಾಲೆನ್ಸ್ ಅವ್ರಿಗೆ 6 ಪ್ಯಾಕ್ ಮಾಡ್ಕೊಂಡು 6 ಪ್ಯಾಕ್ ತೋರ್ಸ್ಕೊಂಡು ನಿಂತಿದ್ದಾರೆ ಆಚ ಕಡೆ. ಟ್ಯಾಟೂ ಗಿಟ್ಟೆಲ್ಲ ಹಾಕ್ಸ್ಕೊಂಡು. ಓಕೆನಾ, ವಿಡಿಯೋ ತುಂಬಾ ಲೆಂತ್ ಆಗ್ಬಿಡ್ತಿತ್ತೆ, ಅವ್ರು ಕಟ್ ಮಾಡ್ತಾರಂತ ಗೊತ್ತು. ಈಗ ನನ್ ಜೊತೆ ಹೆಂಗ್ ಮಾತಾಡ್ತಾ ಇದೀಯ ಏನಾದ್ರು ಟಾಪಿಕ್ ಕೇಳ್ರಿ ಹೋಗ್ಲಿ ಹೇಳ್ತೀನಿ. ಹಲೋ ಹಲೋ ಮೈಕ್ ಟೆಸ್ಟಿಂಗ್ 1 2 3. ಅಪ್ಪು ಟೀಮ್ ಮೈಸೂರು ರಾಯಲ್ಸ್ ಬಂದಿದ್ಯಾ? ವೆಲ್ಕಮ್. ಥ್ಯಾಂಕ್ ಯು. ಹೆಂಗ್ ಅನ್ಸ್ತಿದೆ? ತುಂಬಾ ಸೂಪರ್ ಅನ್ಸ್ತೈತೆ. ಯೂನಿಯನ್ ಬ್ರೋ ಒಂದೇ ಒಂದು ವರ್ಡ್ ಸೂಪರ್ ಅನ್ಸ್ತೈತೆ. ಬಟ್ ಎಲ್ಲರೂ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ತಿಲ್ಲ. ಎಲ್ರು ಬೆಂಗಳೂರು ಬರ್ತಾರೆ, ಏನು ಕೂತ್ಕೊಳ್ಳಲ್ಲ. ಸಿಟ್ಟಿಂಗ್ ಕೂತ್ಕೊಳ್ಳಲ್ಲ ಅಂದ್ರೆ ಅವ್ನು ಸಿಟ್ಟಿಂಗ್ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತಿಲ್ಲ. ಬರ್ಬೇಕು, ಎಲ್ಲ ಕುಂತ್ಕೊಂಡಾಗ ಒಂದ್ ಮೀಟಿಂಗ್ ಕುಂತ್ಕೋಬೇಕು. ಮೀಟಿಂಗ್ ಕುಂತ್ಕೊಂಡು ಹೆಂಗ್ ಆಡ್ಬೇಕು ಅಂತ ಹೇಳ್ಬೇಕು. ಅದಕ್ಕೂ ಕೂತ್ಕೊಳ್ಳಲ್ಲ ಯಾರು, ರಾತ್ರಿ ಯಾರು ಉಳ್ಕೊಳ್ಳಲ್ಲ, ಎಲ್ಲ ಹೋಗ್ಬಿಡ್ತಾರೆ ಬಂದಷ್ಟೇನೆ. ಅದು ಮನ್ಸಿಗೆ ಬಹಳ ಮನ್ಸಿಗೆ ಏನದು ಅದೆಲ್ಲ. ಫೈನಲಿ ನಿನ್ಗೆ ಮ್ಯಾಚ್ ಚಿಂತೆ ಅಲ್ಲ, ಪಾರ್ಟಿ ಚಿಂತೆ. ಎರಡುವೆ ಎಲ್ಲರೂ ಸೇರ್ಕೊಂಡವ್ರೆ. ಸೊ ಫಸ್ಟ್ ಯಾರು ಬ್ರ್ಯಾಂಡ್ ಅಂಬಾಸಿಡರ್ಗಳು ನೋಡಿ ಏನ್ ಅನಿಸ್ತಾ ಇದೆ ನಿಮ್ಗೆ? ನಮ್ ಮುಖಗಳಿಗೂ ಯಾರೋ ಹುಡುಗಿರು ಚೇರ್ ಮಾಡಕ್ ಬಂದವ್ರೆ ಅಂತ ಖುಷಿ ಐತೆ. ಕೊನೆಗೆ ಸಪೋರ್ಟಿವ್ ಆಗಿದ್ದಾರೆ ಕೊನೆಗೆ. ಸೊ ಎಲ್ಲರೂ ಮೈಸೂರು ರಾಯಲ್ಸ್ಗೆ ಚೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ ಸ್ವರೂಪ್ ಬ್ರೋಗೆ ತುಂಬಾ ದೂರದಿಂದ ಬಂದಿದ್ದಾರೆ, ಟೀಮ್ ಮೈಸೂರು ರಾಯಲ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ನಮ್ ಸ್ವರೂಪ್ ಬ್ರೋ ಏನ್ ಹೇಳ್ತಾರೆ ಕೇಳೋಣ. ಸ್ವಲ್ಪ ತುಂಬಾ ದೂರದಿಂದ ಬಂದಿದ್ದಾರೆ ನಮ್ಗೋಸ್ಕರ. ಸಖತ್ ಬೌಲರ್, ಮಾತಾಡಿ. ಏನು ಅನ್ಸಿಲ್ ಬ್ರೋ, ಇನ್ನು ಏನು ಅನಿಸ್ತಾ ಇಲ್ವಾ? ಎಲ್ಲ ಸುಮ್ಮನೆ ಮಾತಾಡ್ತವ್ರೆ, ಕೇಳಿಸ್ಕೊಂಡ್ ಕುತ್ಕೊಂಡಿದೀನಿ. ನೋಡೋಣ ಬ್ರೋ ಹೆಂಗಾಗುತ್ತೆ. ಮೋಹನ್ ಬ್ರೋ ಜಾಸ್ತಿ ಮಾತಾಡ್ತಾರೆ, ಅವ್ರನ್ನೇ ಮಾತಾಡ್ತಾರೆ. ಐಡಿ ಕಾರ್ಡ್ ಎಲ್ಲ ವಾಪಸ್ ಕೊಡ್ಬೇಕಂತ, ವೇರ್ ಮಾಡ್ಕೊಂಡು ಕುತ್ಕೋಬೇಕಂತ. ಖಂಡಿತ ವೇರ್ ಮಾಡಿಲ್ಲ ಇಲ್ಲಿ. ಎಲ್ಲರಿಗೂ ಹಾಯ್. ಎಲ್ಲರೂ ಮಾತಾಡಿದ್ರು, ನಾನೇ ಮಾತಾಡಿಲ್ಲ. ಇಷ್ಟೆಲ್ಲರೂ ಮಾತಾಡ್ಸೋಣ ಅಂತ. ಸೊ ನೋಡುವ ಯಾರ್ಯಾರು ಬರ್ತಾರೆ, ಹೆಂಗಿರುತ್ತೆ. ಎಲ್ಲ ಗೊತ್ತಾಗೋಯ್ತು. ದೇವ್ರಿಗೆ ಒಳ್ಳೇದ್ ಮಾಡ್ತಾರ. ನನ್ನ ಪಲ್ಲೆ ನಾನು ಸತ್ತು ಬಿದ್ದನು, ಕಣ್ಣಿನಲ್ಲೇ ಕತ್ತಿ ನನ್ನ ಹೃದಯವನ್ನು ಕಿತ್ತಿ, ಎಲ್ಲಿಗೆ ಆಟವಿನಿಲ್ಲದು ಶ್ರುತಿ ನಾರಾಯಣ. ಹಿರಿಯರಿ ಬರಲಿ ಕಿರಿಯರಿ ಇರಲಿ, ವೇದವ ತೋರದು ಎಲ್ಲ ಇದ್ದು ಏನು ಇಲ್ಲ. Yes. Are we ready? Ready now? Yes. On a count. 3, 2, 1. Are we ready? All right. On a count. 3, 2, 1. Give a huge round of applause, everybody. ಆದ್ರೂ ಡೈಲಾಗ್ ಬೇಕಲ್ಲ. ಕೊಡ್ತಾ ಇದ್ರ ಶಾಟ್ ಮಾಮ್ ಕಡಿಮ್ ಕಮಾಂಡ್ ಮಾಡಿ ಥ್ಯಾಂಕ್ ಯು. Go. Music off. Thank you so much. All the way. ಅರ್ಜು ಬ್ರೋ ಮಾತಾಡ್ತಾರೆ. ಹಂಗಾರೆ ನಮ್ಮ ಟೀಮು ತುಂಬಾ ಪ್ರಿಪೇರ್ ಆಗಿದೆ. ಅರ್ಜು ಬ್ರೋ, ಎಲ್ಲರೂ ಮ್ಯಾಚ್ ಗೆಲ್ಬೇಕು ಅಂತಾನೆ ಆಡೋದು, ಹಾಗಾಗಿ ನಾವು ಗೆಲ್ಬೇಕು ಅಂತಾನೆ ಆಡ್ತಾ ಇದೀವಿ. ಎಲ್ಲಾ ಟೀಮ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡಿ. ಆಕ್ಚುಲಿ ನಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ ಎಲ್ಲ ಟೀಮು ಸರೌಂಡೆಡ್ ಆಗಿ ಆಡಿದ್ರೆ ನಮ್ಮ ಟೀಮ್ ಅಲ್ಲಿ ಲೈಕ್ ಎಲ್ಲ ನಾರ್ತ್ ಕರ್ನಾಟಕದಿಂದನೂ ಇದ್ದಾರೆ, ಸೊ ಪ್ಲೇಯರ್ಸ್. ಸೊ ಒಂದು ಟೀಮ್ ಆಗಿ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಎಲ್ಲರೂ ಒಟ್ಟುಗೂಡಿ ಹಾಡ್ತಾ ಇದ್ದಾರೆ.
ಫೈನಲಿ ಎಲ್ಲನೂ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಹೊಟ್ಟೆ ಸಿದ್ದಿದೆ. ನಾವು ಮನೆ ಬಿಟ್ಟಾಗ 4 ಗಂಟೆ, ಇವಾಗ ಆಲ್ರೆಡಿ 9 ಗಂಟೆ. ಇಷ್ಟೊತ್ತಿಗೆಲ್ಲ ನಂದು 1-2 ಮೀಲ್ ಆಗೋಗ್ತಿತ್ತು. ಏನೂ ತಿಂದಿಲ್ಲ, ನೀರು ಕುಡ್ದಿಲ್ಲ. ಒಳಗಡೆ ಇನ್ನೂ ಫಂಕ್ಷನ್ ನಡೀತಾ ಇದೆ. ಜರ್ಸಿ ಗಿರ್ಸಿ ಹಾಕೊಂಡು ಇನ್ನೂ ಫೋಟೋಶೂಟ್ ಮಾಡ್ತಾನೆ ಇದ್ದಾರೆ. ನೀರು ಗೊತ್ತೊಟ್ಟು ನೀರು ಕೊಡ್ದಿಲ್ಲ ಇದಕ್ಕೆ. ಇದಿಷ್ಟು ನಮ್ಮ ಬ್ಲಾಗು. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಅದು ಇಸ್ಕೊಂಡೆ ಬಿಟ್ಬಿಟ್ಟು ತಿಂತಿದ್ರ ಮೋಸ.